ನಿನಗೆ ರಾಜ್ಯದ ಮೋಹ ಇತ್ತು ಅಂತ ಕೆಲವರು ಹೇಳ್ಬೋದು, ನೀನು ರಾಜ್ಯದ ಪರವಾಗಿರಲಿಲ್ಲ, ನೀನು ಜನತೆಯ ಪರವಾಗಿರಲಿಲ್ಲ ಅಂತಲೂ ಹೇಳ್ತಾರೆ. ನಿನ್ನ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ನಿನ್ನ ಬಗ್ಗೆ ನಿನ್ನ ಕೀರ್ತಿಯನ್ನು ಹೆಚ್ಚಿಸುವ ಒಂದು ಕೆಲಸ ಇವತ್ತಾಗತ್ತೆ. ರಾಜ್ಯವನ್ನು ನಡೆಸೋದು ಹೇಗೆ ಅಂತ ಇವನಿಗೆ ಹೇಳು. ಮುಂದಿನ ಸಮಾಜ ಇದನ್ನು ಮುಂದಿಟ್ಟುಕೊಂಡು ಗುಣಗಾನ ಮಾಡುತ್ತೆ. ವಾ, ಭೀಷ್ಮ ಎಂಥವನಾಗಿದ್ನಪ್ಪ ಅಂತ ಗುಣಗಾನ ಮಾಡಬೇಕು. ಅದಕ್ಕೋಸ್ಕರ ಈ ಕೆಲಸ ನಿನ್ನಿಂದ ಆಗಬೇಕು ಅಂತ ಧರ್ಮರಾಯನವನ ಎದುರಿಗೆ ಕೂರಿಸಿ ಅವನಿಂದ ಚಿಂತನೆ ತೆಗೆದುಕೊಳ್ಳುವಂತೆ ಮಾಡಿ ಕೃಷ್ಣ ಅವನನ್ನು ಕೀರ್ತಿವಂತನಾಗಿ ಮಾಡಿದ್ನಲ್ಲ. ಕೃಷ್ಣನೊಂದಿಗೆ ಕೆಲವೊಂದ್ಸಲ ಇರುತ್ತೆ, ಗಲಾಟೆ ಮಾಡ್ಕೊಳ್ಳೋದಿದ್ರೆ ದೇವ್ರ ಜೊತೆಗೆ ಮಾಡ್ಕೋಬೇಕು ಅಂತ. ನಾವು ಈ ಲೋಕಲ್ ಅವ್ರ ಜೊತೆ ಗಲಾಟೆ ಮಾಡ್ತಿರ್ತೀವಿ, ಅದಕ್ಕೆ ದೊಡ್ಡ ಪ್ರಾಬ್ಲಮ್. ನನಗೆ ತುಂಬ ಬಾರಿ ಹೇಳ್ತಿರ್ತಾರೆ, ಯಾರಾದರೂ ನಿಮ್ಮನ್ನು ಬೈದರೆ ಫೇಸ್ಬುಕ್ಕಲ್ಲಿ ಭಾಳ ಬಾರಿ ನೀವು ನೋಡ್ತಿರ್ತೀರಿ, ಯಾರೋ ಕೆಟ್ಟದಾಗಿ ಬೈತಾರೆ, ನೀವು ಆನ್ಸರ್ ಮಾಡಿದರೆ ಹೋಯ್ತು. ಆನ್ಸರ್ ಮಾಡಬಾರ್ದು. ನೀವು ಆನ್ಸರ್ ಮಾಡಿದರೆ ಹೆಂಗೆ ಅಂತಂದರೆ, ರಸ್ತೆಯಲ್ಲಿ ನೀವು ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ಬ ಕುಡುಕ ನಿಮ್ಮನ್ನು ಬೈದ ಅಂತ ಇಟ್ಕೊಳ್ಳಿ. ಕುಡುಕ ನಿಮ್ಮನ್ನು ಬೈದ ತಕ್ಷಣ ನೀವು ಕುಡ್ದಿಲ್ಲ, ಅವನು ಕುಡ್ದಿದ್ದಾನೆ ಗೊತ್ತು ನಿಮಗೆ, ನೀವು ಜಾಸ್ತಿ ಮಾತಾಡಬಾರ್ದು, ಸುಮ್ಮನೆ ಹೋಗಬೇಕು. ಬೆಳಗ್ಗೆ ಮಾತಾಡ್ಬೋದು ಅವನ ಜೊತೆ, ಈಗ ಮಾತಾಡಿದ್ರೆ ಉಪಯೋಗ ಇಲ್ಲ. ಆದರೆ ನೀವೇನಾದರೂ 4 ಹೆಜ್ಜೆ ಮುಂದೆ ಹೋಗಿದ್ದವ್ರು ವಾಪಸ್ ಬಂದು ಅವನ ಜೊತೆ ಜಗಳಕ್ಕೆ ನಿಂತರೆ ಮೂರನೇವನು ಏನು ಅನ್ಕೋತಾನೆ ಗೊತ್ತಾ, ಇಬ್ಬರು ಕುಡುಕರು ಕುಡ್ದು ಹೆಂಗೆ ಜಗಳ ಆಡ್ತಿದ್ದಾರೆ ನೋಡಿ ಅಂತ. ಅವನ ಜೊತೆ ಜಗಳ ಆಡಿದ್ರ ಪರಿಣಾಮ ನಾವು ಕುಡುಕರಾಗ್ಬಿಟ್ವಿ. ಸ್ವಲ್ಪ ಕಾದು ಬಿಟ್ಟಿದ್ದಿದ್ರೆ ಮಾರನೇ ದಿನ ಬೆಳಗ್ಗೆ ಹೋಗಿ ನೆನ್ನೆ ಹಿಂಗೆಲ್ಲ ಅಂದ್ಬಿಟ್ಟಿಯಲ್ಲ ಅಂದಿದ್ರೆ ನಿಮ್ಮ ಮುಖ ತೋರಿಸ್ತಿರ್ಲಿಲ್ಲ ಅವನು, ಇನ್ನು ಮುಂದೆ ನಿಮ್ಮ ಎದುರಿಗೆ ಬರ್ತಿರ್ಲಿಲ್ಲ ಅವನು. ನಶೆ ಇಳಿದ ಮೇಲೆ ಅವ್ರ ನಶೆ ಜಾಗೃತ ಆಗುತ್ತೆ, ನಮ್ಗೆ ಗೊತ್ತಾಗಿರಲ್ಲ ಅದು. ಆದರೆ ನಾವು ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತೀವಿ. ಕೃಷ್ಣ ಹೇಗಿದ್ದ ಅಂತಂದರೆ, ಅವನು ಆನಂತರ ಅವನಿಗೆ ಎಂಥ ಕೀರ್ತಿಯನ್ನು ದಯಪಾಲಿಸಿದ ಅಂತಂದರೆ, ಇವತ್ತಿಗೂ ಕೂಡ ಶಾಂತಿ ಪರ್ವ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅಲ್ಲಿ ಭೀಷ್ಮ ಹೇಳಿರುವಂಥ ಮಾತುಗಳನ್ನು ಈಗಲೂ ಓದಿದರೆ, ಭೀಷ್ಮ ಧರ್ಮರಾಯನ ಪ್ರಶ್ನೆಗೆ ಕೊಡುವಂಥ ಉತ್ತರಗಳು ಎಷ್ಟು ಶ್ರೇಷ್ಠ ಉತ್ತರಗಳು ಅಂದರೆ ಕೃಷ್ಣ ಕೊಡಿಸಿದ್ದು. ಕೃಷ್ಣನ ರಾಜನೀತಿಯ ವೈಶಿಷ್ಟ್ಯ ಇದು. ಕೃಷ್ಣನ ರಾಜನೀತಿ ಎಂಥದ್ದು ಅಂತಂದರೆ, ಜಯದ್ರಥನನ್ನು ಕೊಂದೇ ಬಿಡ್ತೀನಿ ಅಂತ ಅರ್ಜುನ ಶಪಥ ಮಾಡಿದ, ಸೂರ್ಯ ಮುಳುಗೋದ್ರ ಒಳಗೆ. ಆ ಜಯದ್ರಥನನ್ನು ಕೊಲ್ಲಬೇಕು, ಸೂರ್ಯ ಮುಳುಗೋದ್ರೊಳಗೆ ಆಗೋದಿಲ್ಲ ಅಂತ ಗೊತ್ತಾದಾಗ ಕೃಷ್ಣ ಸೂರ್ಯ ಕಾಣದಂತೆ ಮರೆ ಮಾಡಿ ಅವನು ಬಂದ ತಕ್ಷಣ ಇವನಿಗೊಂದು ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಹೇಳ್ತಾನೆ. ಆ ಅಸ್ತ್ರವನ್ನು ಪ್ರಯೋಗಿಸು, ವಿಶೇಷವಾದ ಅಸ್ತ್ರವನ್ನು, ಅದನ್ನು ಪ್ರಯೋಗಿಸು. ಹೆಂಗೆ ಪ್ರಯೋಗ ಮಾಡಬೇಕು ಅಂದರೆ, ಇವನ ತಲೆ ಹೋಗಿ ಅವನ ತಂದೆ ತೊಡೆ ಮೇಲೆ ಬೀಳಬೇಕು ಅಂತ ಹೇಳ್ತಾನೆ. ಭಾಳ ಚೆನ್ನಾಗಿದೆ, ಕೃಷ್ಣನ ವೈಶಿಷ್ಟ್ಯವೇ ಅದು. ಕೃಷ್ಣ ಒಂದು ಕಡೆ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ನೀನು ನನಗೆ ಹೇಳಿದ್ದೆ ಹಿಂದೆ ಅಂತ ಹೇಳ್ತೀಯಲ್ಲ, ಯಾವಾಗ ನನಗಂತೂ ನೆನಪಿಲ್ಲ ಅಂತ ಗೀತೆಯಲ್ಲಿ ಬರುತ್ತೆ ಈ ಮಾತು. ಆ ಕೃಷ್ಣ ಹೇಳ್ತಾನೆ, ಹಿಂದಿನ ಅನೇಕ ಜನ್ಮಗಳಲ್ಲಿ ನಾನು ಹುಟ್ಟಿದ್ದೀನಿ, ನೀನು ಹುಟ್ಟಿದ್ಯಾ, ಆದರೆ ನಾನು ನೆನ್ಪಿಟ್ಕೊಂಡಿದ್ದೀನಿ, ನೀನು ಮರ್ತು ಹೋಗ್ಬಿಟ್ಟಿದ್ಯಾ ಅಂತ. ಬಹೂನಿ ಜನ್ಮಾನಿ ಮೇ ವ್ಯಥೀತಾನಿ ಕೃಷ್ಣ ಹೇಳುವಂಥ ಮಾತು. ಕೃಷ್ಣ ಹೇಳ್ತಾನೆ, ನಂದು ಅನೇಕ ಜನ್ಮಗಳು ಕಳೆದು ಹೋಗಿವೆ, ನಾನು ನೀನು ಮತ್ತೆ ಮತ್ತೆ ಬಂದಿದ್ದೀವಿ, ನಾನು ನೆನ್ಪಿಟ್ಕೊಂಡಿದ್ದೀನಿ, ನೆನ್ಪಿಟ್ಕೊಂಡಿಲ್ಲ ಅಂತ. ಕೃಷ್ಣನಿಗೆ ಹೇಗಿತ್ತು ಅಂದರೆ, ಅಲ್ಲಿರುವ ಪ್ರತಿಯೊಬ್ಬರ ಪರಿಚಯ ಇದ್ದಿದ್ದರಿಂದ ಕೃಷ್ಣ ಜಯದ್ರಥನ ತಲೆಯನ್ನು ಅವನ ತಂದೆ ತೊಡೆ ಮೇಲೆ ಹೋಗಿ ಬೀಳುವಂತೆ ಮಾಡುವಂತ ಕಳಿಸ್ದ. ಅವನ ತಂದೆ ತೊಡೆ ಮೇಲೆ ಹೋಗಿ ಜಯದ್ರಥನ ತಲೆ ಬಿತ್ತು. ತಂದೆ ಧ್ಯಾನಸ್ಥರಾಗಿದ್ದರು. ಧ್ಯಾನ ಮುಗಿದು ಎದ್ದ ತಕ್ಷಣ ಜಯದ್ರಥನ ತಲೆ ನೆಲದ ಮೇಲೆ ಬಿತ್ತು. ಮುನಿಯ ತಲೆ 1000 ಹೋಳಕ್ಕೆ ಸಿಡಿದೋಯ್ತು. ಎಲ್ರಿಗೂ ಗೊತ್ತಾಗಲಿಲ್ಲ. ಕೃಷ್ಣ ಹೇಳ್ದ, ಜಯದ್ರಥನಿಗೊಂದು ವರ ಇತ್ತು, ಒಬ್ಬ ಮಹಾವೀರ ಶ್ರೇಷ್ಠ ಬಾಣದಿಂದ ಮಾತ್ರ ತನ್ನ ವಧೆಯಾಗಬೇಕು. ಅದು ಹೇಗೆ ಅಂತಂದರೆ, ಯಾವ ವ್ಯಕ್ತಿ ತನ್ನ ಮಗನ ತಲೆಯನ್ನು ಕಡಿದು ನೆಲಕ್ಕೆ ತಾಕಿಸ್ತಾನೋ, ತನ್ನ ಮಗನ ತಲೆಯನ್ನು ನೆಲಕ್ಕೆ ಉರುಳಿಸ್ತಾನೋ, ಅವನ ತಲೆ ಸಿಡಿದು ಹೋಗ್ಬಿಡುತ್ತೆ ಅಂತ ವರ ತಗೊಂಡಿದ್ದ. ನೀನೇನಾದರೂ ಅಪ್ಪಿತಪ್ಪಿ ಇಲ್ಲೇ ಅವನ ತಲೆ ಉರುಳಿಸಿದಿದ್ರೆ ನಿನ್ನ ತಲೆ ಹೋಳಾಗಿರ್ತಿತ್ತು, ಆದರೆ ನಾನು ಉಪಾಯ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ಟೆ ಅಂತ. ಏನು ಆಲೋಚನೆ ನೋಡಿ ಕೃಷ್ಣನದ್ದು. ಕೃಷ್ಣ ಒಂದು ಕ್ಷಣ ಇಟ್ಟು ಆಲೋಚನೆ ಮಾಡದೆ ಹೋಗಿದ್ದಿದ್ರೆ ಇಡೀ ಕುರುಕ್ಷೇತ್ರದ ಕಥೆ ಭಿನ್ನವಾಗಿರ್ತಿತ್ತು. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ ಅಂತ ಕೃಷ್ಣ ಹೇಳಬೇಕಾದ್ರೆ, ಅದು ಅರ್ಜುನನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟೇ ಕೃಷ್ಣನ ಯೋಗ್ಯತೆ ಕೂಡ ಅಡಗಿದೆ ಅಂತ ನನಗೆ ತುಂಬ ಬಾರಿ ನೆನಪಾಗುತ್ತೆ. ಈ ಬಾರಿ ನಮ್ಮ ಕಣ್ಣೆದುರಿಗಿದ್ದಂಥ ಒಂದು ಶತ್ರು ರಾಷ್ಟ್ರ ಚೈನಾ. ಈ ದೇಶ ಚೈನಾನ ಟ್ಯಾಕಲ್ ಮಾಡಿದ ರೀತಿ ನೀವು ನೋಡಬೇಕು. ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಪುರಾಣ ಶ್ರವಣ ಬರೀ ಪುರಾಣವಾಗದೆ ಇವತ್ತಿನ ದಿನಮಾನಕ್ಕೆ ಬರದೇ ಹೋದರೆ ಅದು ಶ್ರವಣವಾಗಿ ಬಿಟ್ಟುಬಿಡುತ್ತೆ. ಆದರೆ ಹೇಗೆ ದೇಶ ಜೊತೆಗೆ ಹೊಂದ್ಕೊಳ್ಳುತ್ತೆ ನೋಡಿ. ಚೈನಾ ಪ್ರಬಲವಾದ ಶತ್ರು ರಾಷ್ಟ್ರ. ಹೆದರ್ಕೊಂಡಿರೋಷ್ಟು ಕಾಲ ಭಾರತ ಹೆದರ್ಕೊಂಡೇ ಇತ್ತು. ಈಗ ಸ್ವಲ್ಪ ಭಾರತ ಸ್ಟ್ರಾಟಜಿ ಚೇಂಜ್ ಮಾಡ್ತು. ಬಹುತಃ ಮಹಾಭಾರತದ ಪ್ರಭಾವವೂ ಇರ್ಬೋದು. ಎದುರಾಳಿಗಳನ್ನು ನೀವು ಆಗಾಗ ಹೆದರಿಸ್ತಾ ಇದ್ದರೆ ಎದುರಾಳಿಗಳನ್ನು ನಾಶ ಮಾಡೋದು ಭಾಳ ಸುಲಭ ಅಂತ. ಎದುರಾಳಿಗಳಿಂದ ಹೆದರ್ಕೋಬಾರ್ದು. ನಂಗೆ ಚೆನ್ನಾಗಿ ನೆನಪಿದೆ, ಒಂದು 3 ವರ್ಷದ ಹಿಂದೆ, 2.5-3 ವರ್ಷ ಆಯಿತು, ಸುಬ್ರಹ್ಮಣ್ಯನ್ ಸ್ವಾಮಿ ಬೆಂಗಳೂರಿಗೆ ಬಂದಿದ್ದರು. ಸ್ವಾಮಿ ಸರ್ ಎಲ್ರಿಗೂ ಗೊತ್ತಿರಬೇಕು. ಅವ್ರದ್ದೊಂದು ಕ್ಲಾಸ್ ಆದಮೇಲೆ, ಅವ್ರದ್ದೊಂದು ಭಾಷಣ ಆದಮೇಲೆ ನಾನು ಸುಮ್ಮನೆ ಪ್ರಶ್ನೆ ಕೇಳಿದೆ,
ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡಿದರೆ ಗೆಲ್ತೀವಿ, ಚೈನಾದ ಮೇಲೆ ಗೆಲ್ತೀವಾ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದರು, ಎಲ್ಲಿವರೆಗೂ ಈ ಥರದ ಪ್ರಶ್ನೆ ಕೇಳ್ತಿರ್ತೀರೋ ಅಲ್ಲಿವರೆಗೂ ಗೆಲ್ಲಲ್ಲ ಅಂತ. ನಾನು ಹೇಳಿದೆ ಮತ್ತೇನು ಮಾಡಬೇಕು, ಗೆಲ್ತೀವಿ ಅಂತ ನಿಶ್ಚಯ ಮಾಡಬೇಕು, ಗೆಲ್ತೀವಿ ಅಂತ. ನಾನು ಸುಮ್ಮನಾದೆ. ಆದರೆ ಅಲ್ಲಿವರೆಗೂ ಆ ಥರದ ಪರಿಸ್ಥಿತಿ ನಮ್ಮಲ್ಲಿರಲಿಲ್ಲ. ಆದರೆ ಈಗ ಭಾರತ ಏನು ಮಾಡ್ತು ಅಂತಂದರೆ, ತುಂಬ ಸಿಂಪಲ್ ಆಗಿರೋಂಥ ಒಂದು ಘಟನೆ ಹೇಳ್ತೀನಿ ನಿಮಗೆ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಸ್ ಅಂತ ಜಗತ್ತಿನಲ್ಲಿ ಒಂದಿದೆ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂದರೆ ಜಗತ್ತಿನ ಯಾವ ರಾಷ್ಟ್ರಕ್ಕೆ ಬೇಕಿದ್ರು ಇವ್ರು ನ್ಯೂಕ್ಲಿಯರ್ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ಬೋದು, ರಾ ಮೆಟೀರಿಯಲ್ ಕೊಡ್ಬೋದು. ಆ ಥರದ 50 ಚಿಲ್ಲರೆ ರಾಷ್ಟ್ರಗಳಲ್ಲಿ ಭಾರತ ತಾನೂ ಒಂದಾಗಬೇಕು ಅಂತ ಜಗತ್ತಿನ ಮುಂದೆ ಅಹವಾಲು ಮಂಡಿಸ್ತು. ಜಗತ್ತಿನ 80% ರಾಷ್ಟ್ರಗಳು ಹೇಳಿದ್ವು ಭಾರತ ಬರಬೇಕು ಇದಕ್ಕೆ. ಒಂದೇ ಒಂದು ರಾಷ್ಟ್ರ ಅಡ್ಡಗಾಲಾಗ್ತು, ಅದು ಚೈನಾ. ಚೈನಾ ತಾನು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದೀನೋ ಅವ್ರಿಗೆ ಒತ್ತಾಯ ಹಾಕಿ ನೀವು ಭಾರತಕ್ಕೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತು. ಆದರೆ ಭಾರತ ಏನು ಮಾಡ್ತು ಗೊತ್ತಾ, ಅದಕ್ಕೆ ಹೋಗಲಿಲ್ಲ ಅಂದರೆ ಪರವಾಗಿಲ್ಲ, ಅದಕ್ಕೆ ಹೋಗೋಕ್ಕಿಂತ ಕೆಲವು ದಿನಗಳ ಮುಂಚೆ ಅಮೇರಿಕಾನ ಪ್ರಭಾವಿಸಿ ಭಾರತ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜೀಮಿಗೆ ಜಾಯ್ನ್ ಆಯಿತು. ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜೀಮ್ MTCR ಅಂತಂದರೆ ಜಗತ್ತಿನ ಯಾವ ರಾಷ್ಟ್ರಕ್ಕೆ ಬೇಕಿದ್ರು ಇವ್ರು ಮಿಸೈಲ್ ಟೆಕ್ನಾಲಜಿಯನ್ನು ಕೊಡ್ಬೋದು. ಯಾರಾದರೂ ಇವ್ರ ಅನುಮತಿ ಇಲ್ಲದೆ ಕೊಟ್ಟರೆ ಗಲಾಟೆ ಮಾಡ್ಬೋದು. ಆಶ್ಚರ್ಯ ಅಂದರೆ ಜಗತ್ನಲ್ಲಿ MTCR ಅಲ್ಲಿರೋ 35 ರಾಷ್ಟ್ರಗಳಲ್ಲಿ ಏಷ್ಯಾ ಖಂಡದ ಒಂದೇ ಒಂದು ರಾಷ್ಟ್ರ ಇದೆ, ಅದು ಭಾರತ ಮಾತ್ರ, ಇನ್ಯಾವ ರಾಷ್ಟ್ರವೂ ಇಲ್ಲ. ಚೈನಾ ಈ ರಾಷ್ಟ್ರಗಳ ಅನುಮತಿ ಇಲ್ಲದೆ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಭಾರತಕ್ಕೊಂದು ಅವಕಾಶ ಸಿಕ್ತು, ಚೈನಾ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಕೊಡುತ್ತೆ ಅಂತ ಜಗತ್ತಿನ ವೇದಿಕೆಯಲ್ಲಿ ಭಾರತ ಗಲಾಟೆ ಮಾಡಿದರೆ ಚೈನಾಕ್ಕೆ ಅವಮಾನ. ಈಗಿರೋದು ಒಂದೇ ಒಂದು ಮಾರ್ಗ, ಚೈನಾ ಕೂಡ MTCRಗೆ ಬರಬೇಕು. ಆದರೆ ಚೈನಾಗೆ ಲೇಟ್ ರಿಯಲೈಸೇಷನ್ ಆಯಿತು, ನಾನು MTCRಗೆ ಬರಬೇಕು ಅಂದರೆ ಭಾರತದ ಸಹಕಾರ ಬೇಕು ಅಂತ. ಭಾರತ ಅಡ್ಡಗಾಲ್ ಹಾಕುತ್ತೆ ಅಂತ ಗೊತ್ತು. ಅದಕ್ಕೆ ಚೈನಾ ಕೇಳ್ಕೊಳ್ತು, ನಾನು MTCRಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತೀರಾ? ಭಾರತ ಹೇಳ್ತು, ನಾನು NSGಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತೀರಾ? ಸ್ಟ್ರಾಟಜಿ ಅಂತ. ಈ ಸ್ಟ್ರಾಟಜಿ ಭಾರತದಲ್ಲಿ ಯಾವತ್ತೂ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ, ಇದೇನೋ ಹೊಸ್ತು ಬಂದಿರೋದಲ್ಲ. ಈ ದೇಶದಲ್ಲಿ ಕೃಷ್ಣ ಸ್ಟ್ರಾಟಜಿಕಲಿ ಈ ದೇಶದಲ್ಲಿ ಧರ್ಮ ಸ್ಥಾಪನೆಗೆ ಪ್ರಯತ್ನ ಪಟ್ಟಿದ್ದಾನೆ. ಜಗತ್ತಿಗೆ ಭಾರತ ಧರ್ಮವನ್ನು ಕೊಡಬೇಕು ಅಂತ ಚಾಣಕ್ಯ ಸ್ಟ್ರಾಟಜಿಕಲಿ ಈ ದೇಶದಲ್ಲಿ ವರ್ಕ್ ಮಾಡಿದ್ದಾರೆ. ಈ ದೇಶ ಕೃಷ್ಣ ಚಾಣಕ್ಯರಂತ ಶ್ರೇಷ್ಠ ರಾಜನೀತಿಜ್ಞರಿಗೆ ಜನ್ಮ ಕೊಟ್ಟಂತ ನಾಡು. ಇಂಥ ರಾಷ್ಟ್ರದಲ್ಲಿ ಇಷ್ಟು ರಾಜನೀತಿಯನ್ನು ಉಪಯೋಗಿಸಲಿಲ್ಲ ಅಂತಂದ್ರೆ ನಾವು ಇಷ್ಟು ವರ್ಷ ಏನು ಮಾಡಿದ್ವಿ ಅಂತ ಆಲೋಚನೆ ಅಷ್ಟೇ. ಎಲ್ಲಿವರೆಗೂ ಹೋಯ್ತು ಗೊತ್ತೇನು? ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನ ಪಾಕಿಸ್ತಾನದ ಕಾಶ್ಮೀರ ಅಂತ ಹೇಳ್ತಿದ್ದ ಚೈನಾ, ಯಾವಾಗ ನಾವು ಈ ಥರದ ಆಟ ಶುರು ಮಾಡಿದ್ವೋ ಅದು ಹೇಳ್ತು ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಅಧಿಕೃತವಾಗಿ ಚೈನಾ ಕೂಡ ಹೇಳಬೇಕಾದಂಥ ಪರಿಸ್ಥಿತಿಗೆ ಬಂತು. ನಮ್ಮ ವಿರುದ್ಧ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಕೊಟ್ಟು ಚೈನಾ ತಾನೇನೂ ಮಾಡ್ತಿರ್ಲಿಲ್ಲ, ಪಾಕಿಸ್ತಾನದ ಮಿಸೈಲ್ಗಳನ್ನು ನಮ್ಮ ಮೇಲೆ ತಿರುಗಿಸಿಡ್ಲಿಕ್ಕೆ ಹೇಳ್ತಿತ್ತು. ನಾವು ಪದೇ ಪದೇ ಹಂಗೆ ಮಾಡಿದಾಗ ಚೈನಾಕ್ಕೆ ಹೋಗಿ ಗೋಗರಿತಿದ್ವಿ. ಈ ದೇಶ ಒಂದು ಹೆಜ್ಜೆ ಮುಂದಿಟ್ಟೇನು ಮಾಡ್ತು ಈ ಬಾರಿ ಅಂತಂದರೆ, ಚೈನಾದ ಪಕ್ಕದಲ್ಲಿರುವ ಚೈನಾದ ಶತ್ರು ರಾಷ್ಟ್ರ ವಿಯೆಟ್ನಾಂಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಟ್ಟು ನೀವು ಚೈನಾ ಕಡೆ ತಿರುಗಿಸಿಡಿ, ಈ ಕಡೆ ಪಾಕಿಸ್ತಾನ ಗಲಾಟೆ ಮಾಡಿದರೆ ಆ ಕಡೆ ನೀವು ಗಲಾಟೆ ಮಾಡಿದರೆ ಆಯಿತು ಅಂತ ವ್ಯವಸ್ಥಿತವಾಗಿ ಚೆಕ್ ಮಾಡ್ತಲ್ಲ. ಸೌತ್ ಚೈನಾ ಸೀನಲ್ಲಿ ತನ್ನದೇ ಅಧಿಕಾರ ಅಂತ ಮೆರಿತಿದ್ದ ಚೈನಾ ಯಾವ ಕಾರಣಕ್ಕೂ ಮತ್ತೊಬ್ಬರು ಬರ್ಲಿಕ್ಕೆ ಬಿಡಲ್ಲ ಅಂತ ಹೇಳಿತ್ತು. ಈ ದೇಶ ಸಣ್ಣದೊಂದು ಆಟ ಆಡ್ತು. ಆಟ ಏನು? ವಿಯೆಟ್ನಾಂಗೆ ಹೇಳ್ತು, ಸೌತ್ ಚೈನಾ ಸೀನಲ್ಲಿ ನಿಂದು ಸ್ವಲ್ಪ ಪಾಲಿದೆ, ಈ ಪಾಲ್ನಲ್ಲಿ ಎಷ್ಟು ಆಯಿಲ್ ಇದೆಯೋ ಅಷ್ಟನ್ನು ತೆಗೆದುಕೊಡೋ ಜವಾಬ್ದಾರಿ ನಂದು, ನನ್ನ ಕಂಪನಿ ಕಳಿಸ್ಕೊಡ್ತೀನಿ, ನೀವು ಚೈನಾ ಜೊತೆಗೆ ಮಾತನಾಡಿ ಅಂತ ಜಗಳ ಇಡ್ತು. ಈ ಜಗಳ ಇಟ್ಟಿದ ಜೊತೆಗೆ ಭಾರತ ಹೇಳ್ತು, ಜಗತ್ತಿನ ಸಕ್ಷಮ ರಾಷ್ಟ್ರಗಳನ್ನು ಕರೀತು, ಅಮೆರಿಕನ್ ಕರೀತು, ಇಸ್ರೇಲ್ನ ಕರೀತು, ಜಪಾನ್ ಕರೀತು, ಸೌತ್ ಚೈನಾ ಸೀನಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಸಬ್ಮೆರಿನ್ ಆಟ ಆಡೋಣ ಅಂತ ಕರೀತು. ಚೈನಾ ಭಾಳ ಕೋಪಿಸಿಕೊಂಡು ಇಂಟರ್ನ್ಯಾಷನಲ್ ಕೋರ್ಟಿಗೆ ಹೋದರೆ ಇಂಟರ್ನ್ಯಾಷನಲ್ ಕೋರ್ಟ್ ಹೇಳ್ತು, ಸೌತ್ ಚೈನಾ ಸೀ ನಿಮ್ಮ ಆಸ್ತಿ ಅಲ್ಲ, ಅದು ಜಗತ್ತಿಗೆ ಸೇರಿರುವಂಥದ್ದು, ಅಲ್ಲಿ ಎಲ್ರಿಗೂ ಬರುವ ಅವಕಾಶ ಇದೆ ಅಂತ ಇಂಟರ್ನ್ಯಾಷನಲ್ ಕೋರ್ಟ್ ಹೇಳಿದ ಮೇಲೆ ಈಗ ಚೈನಾ ಎಷ್ಟು ತಗ್ಗಿ ಬಗ್ಗಿದೆ ಗೊತ್ತೇನು? ಚೈನಾ ಭಾರತವನ್ನು ಕೇಳ್ಕೊಳ್ತಾ ಇದೆ, G20 ಸಮಿಟ್ನಲ್ಲಿ ದಯಮಾಡಿ ಸೌತ್ ಚೈನಾ ಇಶ್ಯೂ ತೆಗಿಬೇಡಿ, ದಯಮಾಡಿ ನಮ್ಮನ್ನು ಉಳಿಸಿ ಅಂತ ಭಾರತದ ಎದುರಿಗೆ ಯಾವ ರಾಷ್ಟ್ರ ನಮ್ಮನ್ನು ಕಾಲ್ ಕಸಕ್ಕಿಂತ ಕಡೆಯಾಗಿ ಕಾಣ್ತಿತ್ತೋ ಕೈ ಮುಗಿದು ನಿಲ್ಲುವಂಥ ವಾತಾವರಣ ಸೃಷ್ಟಿಯಾಗಿದೆಯಲ್ಲ. ರಾಜನೀತಿ ಅಂದರೆ ಹಿಂಗೆ ನಡೆಯುತ್ತೆ ಅಂತ ಕೃಷ್ಣ ಇದನ್ನು ಸ್ಪಷ್ಟವಾಗಿ ತೋರಿಸ್ದ. ಯುದ್ಧ ಮುಗಿತಲ್ಲ, ಯುದ್ಧ ಮುಗಿದ ನಂತರ ಎಲ್ಲ ಸರಿ ಹೋದ ನಂತರ ಧೃತರಾಷ್ಟ್ರನ ಎದುರಿಗೆ ಭೀಮ ಬಂದು, ಭೀಮ ಧೃತರಾಷ್ಟ್ರನ ಎದುರಿಗೆ ನಿಂತಾಗ ಧೃತರಾಷ್ಟ್ರ ಭೀಮನನ್ನು ತಬ್ಬಿಕೊಂಡ. ತನ್ನ ಮಕ್ಕಳನ್ನು ಕಳ್ಕೊಂಡಂಥ ಆಕ್ರೋಶ ಹೆಂಗಿತ್ತು ಧೃತರಾಷ್ಟ್ರನಿಗೆ ಅಂದರೆ, ಆ ಅಪ್ಪುಗೆಯಲ್ಲಿ ಭೀಮನನ್ನು ಮುರಿದು ಹಾಕ್ಬಿಟ್ಟಿದ್ದ ಅವನು. ಭೀಮನನ್ನು ಅಪ್ಪುಗೆಯಲ್ಲೇ ಕೊಂದುಬಿಡಬೇಕು ಅಂತ. ಕೃಷ್ಣನಿಗಿದು ಗೊತ್ತಿದ್ದರಿಂದ ಭೀಮನಂಥದ್ದೇ ಒಂದು ಮೂರ್ತಿ ಮಾಡಿ ಅವನ ಎದುರುಗಡೆ ಇಟ್ಟ. ಪುಡಿ ಪುಡಿಯಾಗಿದ್ದು ಮೂರ್ತಿ, ಭೀಮ ಉಳ್ಕೊಂಡ.
ಗಾಂಧಾರಿಯ ಬಳಿ ಅರ್ಜುನನನ್ನ, ಧರ್ಮರಾಯನನ್ನ ಕಳಿಸಿ, ಭೀಮನನ್ನು ಕಳಿಸಿ ಅವನು ಮಾತನಾಡಿಸುವ ರೀತಿ ಅಂತದ್ದು ಅಂತಂದರೆ, ಗಾಂಧಾರಿಯ ಅಷ್ಟೂ ಕೋಪವನ್ನು ಶಮನ ಮಾಡಿ ಆಕೆಯನ್ನು ಒಲಿಸಿಕೊಳ್ಳುವ ಉಪಾಯವ ಕೊಟ್ಟನಲ್ಲ ಕೃಷ್ಣ. ಇದೆಲ್ಲವೂ ಕೃಷ್ಣನ ಶ್ರೇಷ್ಠ ವ್ಯಕ್ತಿತ್ವ. ಇಷ್ಟೆಲ್ಲವನ್ನು ಯಾಕೆ ಮಾಡಿದ ಕೃಷ್ಣ ಅಂತ ಕೇಳಿದರೆ, ಕೃಷ್ಣನಿಗಿದ್ದಿದ್ದು ಒಂದೇ ಒಂದು ಉತ್ತರ: ಧರ್ಮಸ್ಥಾಪನೆಗೋಸ್ಕರ ಇವೆಲ್ಲವನ್ನು ಮಾಡಲೇಬೇಕು ಅಂತ. ಯಾಕೆಂದರೆ ಕೃಷ್ಣನೇ ನಮಗೆಲ್ಲ ಮಾತು ಕೊಟ್ಟಿದ್ದಾನೆ, ಧರ್ಮಸ್ಥಾಪನೆಗೋಸ್ಕರ ಮತ್ತೆ 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 ಅವತರಿಸ್ತಾನೆ ಅಂತ. ನೆನ್ಪಿಟ್ಕೊಳ್ಳಿ, ಯಾವತ್ತಾವತ್ತೂ ಭೂಮಿಯ ಭಾರ ಜಾಸ್ತಿ ಆಗುತ್ತೋ ಸಾಕ್ಷಾತ್ ಭೂಮಿ ಕೇಳ್ಕೊಳ್ತಾಳೆ. ಭೂಮಿ ತಾಯಿ ಕೇಳ್ಕೊಳ್ಳದೆ ಹೋದರೆ ಕೃಷ್ಣ ಬರೋದೂ ಇಲ್ಲ. ಭಾಗವತದಲ್ಲಿ ಹಂಗೆ ಶುರುವಾಗೋದು. ಭೂಮಿ ತಾಯಿ ಹೋಗಿ ಕಣ್ಣೀರ್ಗರೆದ ಮೇಲೆ ಭಗವಂತ ಅವತಾರ ಎತ್ತಾನಂತೆ. ಭೂಮಿ ತಾಯಿ ಕಣ್ಣೀರ್ಗರಿತಾಳೆ ಅಧರ್ಮ ಜಾಸ್ತಿ ಆದಾಗ. ಭೂಮಿ ತಾಯಿ ಕಣ್ಣೀರ್ಗರಿಯೋದು ತುಂಬ ತಡ ಆಗುತ್ತೆ, ಇನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಯಾವತ್ತಾವತ್ತು ನಾವು ಕೃಷ್ಣನ ಮುಂದೆ ಕೈ ಮುಕ್ಕೊಂಡು ಕಣ್ಣೀರ್ಗರೆದು ಧರ್ಮವನ್ನು ಉಳಿಸು, ರಾಷ್ಟ್ರವನ್ನು ಉಳಿಸುವಂಥ ಗೋಗರಿತೀವೋ ಆಗೆಲ್ಲ ಕೃಷ್ಣ ನಮ್ಮ ಸಹಕಾರಕ್ಕೆ ಬರ್ತಾನೆ, ಧರ್ಮವನ್ನು ಪುನರ್ಸ್ಥಾಪಿಸ್ತಾನೆ, ದೇಶವನ್ನು ರಕ್ಷಿಸ್ತಾನೆ. ಕೃಷ್ಣಾಷ್ಟಮಿಯ ದಿನ ಇವತ್ತು ರಾತ್ರಿ ಪೂಜೆ ಮಾಡುವಾಗ, ಕೃಷ್ಣ ಹುಟ್ಟಿರುವಂಥ ದಿನವನ್ನು ಸಂಭ್ರಮಿಸುವಾಗ ಎಲ್ಲವನ್ನೂ ಕೇಳ್ಕೊಳ್ತೀವಿ. ಗೊತ್ತು, ಮಗಳಿಗೆ ಮದುವೆ ಆಗಲಿಲ್ಲ ಅಂದರೆ ಒಳ್ಳೆ ವರ ಬೇಕು ಅಂತ ಕೇಳ್ಕೊಳ್ತಾರೆ. ಮಗನಿಗೆ ಕೆಲಸ ಸಿಗಲಿಲ್ಲ ಅಂದರೆ ಒಂದು ಕೆಲಸ ಕೊಡಿಸ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ. ನಮ್ಮ ಆಸ್ತಿ ಪ್ರಾಬ್ಲಮ್ ಇದೆ, ರಾಜಕಾಲುವೆ ಮೇಲೆ ಮನೆ ಬಂದಿದ್ದರೆ ಹೆಂಗಾದ್ರೂ ಮಾಡಿ ಉಳಿಸು, ಯಾರ್ದಾರೊಬ್ಬರು ಶ್ರೀಮಂತರೇನಾದ್ರು ಬಿಲ್ಡಿಂಗ್ ಬರೋಂಗೆ ಮಾಡಪ್ಪ, ಅಲ್ಲಿ ನಾವು ಉಳ್ಕೊಂಡು ಬಿಡ್ತೀವಿ ಅಂತ ಹಿಂಗೆಲ್ಲ ಕೇಳ್ಕೊಳ್ಳೋದು ಇದ್ದೇ ಇರುತ್ತೆ. ಅಫ್ಕೋರ್ಸ್ ಕೇಳಬೇಕು, ತಪ್ಪೇನಲ್ಲ. ನಾವು ಅಫ್ಕೋರ್ಸ್ ದೇವರನ್ನ ಕೊನೆಯಲ್ಲಿ ಪೂಜೆ ಮಾಡೋದು ಸ್ವಂತಕ್ಕೋಸ್ಕರ ಎಲ್ಲ ಕೇಳಬೇಕು ಅಂತ. ಒಂದೇ ಒಂದು ಪ್ರಾರ್ಥನೆಯನ್ನು ಈ ಬಾರಿ ರಾಷ್ಟ್ರಕ್ಕೋಸ್ಕರ, ಧರ್ಮಕ್ಕೋಸ್ಕರ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ನನ್ನ ಕಳಕಳಿಯ ವಿನಂತಿ. ಯಾಕೆ ಅಂದರೆ ತುಂಬ ಸಂಕಟದಲ್ಲಿರುವಂಥ ವಾತಾವರಣ ಇದೆ. ಗೋವಿಗೆ ರಕ್ಷಣೆ ಇಲ್ಲ. ನಿಮ್ಗೆ ಗೊತ್ತಿದೆ ಗೋವನ್ನು ಹೇಗೆ ಕಡಿದು ಮಾರಾಟ ಮಾಡ್ತಾರೆ ಅಂತಂದರೆ, ಗೋವನ್ನು ಕಾರ್ನಲ್ಲಿ ತುಂಬಿಸ್ಕೊಂಡು ಎಳ್ಕೊಂಡು ಹೋಗ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ. ಯಾವ ಗೋವಿನ ಪೂಜೆ ಮಾಡ್ತಾ, ಗೋವಿನ ಜೊತೆ ಆಟ ಆಡ್ತಾ ಕೃಷ್ಣ ಕಾಲ ಕಳೆದ್ನೋ ಆ ಗೋವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ, ನಾನು ಹೇಳೋದು ತುಂಬ ಉದ್ದಟತನ ಅನಿಸಿದ್ರು ಬೇಜಾರು ಮಾಡ್ಕೊಳ್ಬೇಡಿ. ಕೃಷ್ಣನನ್ನು ಪೂಜೆ ಮಾಡುವಾಗ ಒಂದು ಗೋವನ್ನು ಉಳಿಸುವಂಥ ಒಂದು ವಾತಾವರಣವನ್ನು ನಾವು ನೀವು ಒಂದೇ ಒಂದು ಗೋವು, ನನ್ನ ಜೀವನದಲ್ಲಿ ಒಂದು ಗೋವನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಗೋಶಾಲೆಗೆ ಏನು ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ ಅಂತ ನಾನು ಸಂಕಲ್ಪ ಮಾಡಲಿಲ್ಲ ಅಂತಂದರೆ ಯಾವ ದೃಷ್ಟಿಯಿಂದ ಕೃಷ್ಣನ ಪೂಜೆ ಮಾಡಿದ್ದು ಸಾರ್ಥಕ ಅಂತ. ಕೃಷ್ಣನನ್ನು ಉಳಿಸೋದು ಅಂತಂದರೆ ಗೋವನ್ನು ಉಳಿಸೋದು ಅಂತಲೂ ಅರ್ಥ ಅಂತ. ಒಂದಷ್ಟಾದರೂ ಸಂಕಲ್ಪ ಮಾಡೋಣ. ಇವತ್ತು ಪ್ರಾರ್ಥನೆ ಮಾಡೋಣ, ಭಗವಂತ ಉಳಿಸು, ಧರ್ಮವನ್ನು ಉಳಿಸು, ಭಾರತವನ್ನು ರಕ್ಷಿಸಿಕೊಡು. ಭಾರತ ಹೇಗಾಗಬೇಕು ಅಂತಂದರೆ, ಜಗತ್ತಿನಲ್ಲಿ ನಡೀತಾ ಇರುವಂಥ ಎಲ್ಲ ಅನ್ಯಾಯವನ್ನು, ಎಲ್ಲ ಅನೀತಿಗಳನ್ನು ಮೆಟ್ಟಿ ನಿಂತು ಭಾರತ ಜಗತ್ತಿಗೆ ಗುರುವಾಗುವಂಥ, ವಿಶ್ವಗುರುವಾಗುವಂಥ ವಾತಾವರಣವನ್ನು ನೀನೇ ನಮ್ಮ ನಡುವೆ ತಂದಿಡುವಂಥ ಆ ಭಗವಂತನಲ್ಲಿ ಇವತ್ತಿನ ರಾತ್ರಿ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯ ಆದರೆ ಭಗವಂತ ಅದನ್ನು ಕರುಣಿಸಿಕೊಡ್ತಾನೆ. ಹೆಚ್ಚು ಹೆಚ್ಚು ಜನ ಪ್ರಾರ್ಥಿಸಿದಷ್ಟು ಭಗವಂತನ ಮೇಲೂ ಪ್ರೆಷರ್ ಜಾಸ್ತಿ, ಅವನು ಓಡಿ ಬರ್ತಾನೆ. ಹೆಚ್ಚು ಹೆಚ್ಚು ಭಕ್ತಿಯಿಂದ ಪ್ರಾರ್ಥಿಸಿದ್ರಂತೂ ಅವನಲ್ಲಿ ಇರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ಬಂದುಬಿಡ್ತಾನೆ. ಹೀಗಾಗಿ ಇವತ್ತಿನ ದಿನ ಭಕ್ತಿಯ ಪ್ರಾರ್ಥನೆಯನ್ನು ರಾಷ್ಟ್ರಕ್ಕೋಸ್ಕರ, ಧರ್ಮಕ್ಕೋಸ್ಕರ ಸಮರ್ಪಿಸೋಣ. ಭಗವಂತ ಮತ್ತೆ ಬರಲಿ, ಈ ರಾಷ್ಟ್ರ ಮತ್ತು ಧರ್ಮವನ್ನು ಉಳಿಸಿಕೊಡಲಿ ಅಂತ ಪ್ರಾರ್ಥಿಸ್ತಾ, ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ನನ್ನೆಲ್ಲ ಮಾತುಗಳನ್ನು ಜಗದ್ಗುರು ಕೃಷ್ಣನ ಸನ್ನಿಧಾನಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್. ದೇಶದ ಮೇಲಿನ ಭಕ್ತಿಯನ್ನು ನಮ್ಮೆಲ್ಲರ ಮುಂದೆ ತಿಳಿಸಿದಂತಹ ಇವರಿಗೆ ಶ್ರೀಮಠದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ, ಶ್ರೀಪಾದರು ಒಂದೆರಡು ಅನುಗ್ರಹ ನುಡಿಗಳನ್ನು ನೀಡಲಿದ್ದಾರೆ, ಅವರನ್ನು ಹರಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಕುಳಿತುಕೊಂಡು ಆಲಿಸಬೇಕಾಗಿ ಕೇಳಿಕೊಡ್ತು. ಕೃಷ್ಣಂ ವಂದೇ ಮಂತಪಾಶತರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕಾಣಿಕೆಯನ್ನು, ಸಮರ್ಪಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನಿ ಪ್ರಿಯತಮೋ ತೋಮೆ ಅಂತ ಹೇಳಿ. ಭಗವಂತನನ್ನು ನಾವು ಎಷ್ಟೆಷ್ಟು ಜಾಸ್ತಿ ತಿಳ್ಕೊಳ್ಳುತ್ತೇವೆ ಅಷ್ಟು ಅವನಿಗೆ ಸಂತೋಷವಾಗ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಭಗವಂತನ ಬಗ್ಗೆ ನಾವು ಸಂಪಾದನೆ ಮಾಡತಕ್ಕಂಥ ಜ್ಞಾನಕ್ಕಿಂತ ಶ್ರೇಷ್ಠವಾದಂಥ ಒಂದು ವಸ್ತು ಬೇರೆ ಇಲ್ಲ ಅಂಥೇಳಿ. ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಶ್ರೀಕೃಷ್ಣನ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳೋದು.
ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣನ ರಾಜನೀತಿಯ ಒಂದು ಮಹತ್ವವನ್ನು ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಮೇಲ್ನೋಟಕ್ಕೆ ಭಗವಂತನ ಅವತಾರಗಳಲ್ಲಿ ಹೆಚ್ಚು ಅಪಾರ್ಥಕ್ಕೆ ಒಳಗಾದಂಥ ಅವತಾರ ಅಂದರೆ ಕೃಷ್ಣ ಅವತಾರ. ಕೃಷ್ಣನನ್ನು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚು ತಪ್ಪು ತಿಳ್ಕೊಂಡವರು ಜಾಸ್ತಿ. ಹಾಗಾಗಿ ಕೃಷ್ಣನ ಬಗ್ಗೆ ನಾವು ಎಷ್ಟು ಒಂದು ಪ್ರಚಾರ ಮಾಡಿದರೂ ಕಡಿಮೆ. ಆದರೆ ತಿಳ್ಕೊಂಡಾಗ ಶ್ರೀಕೃಷ್ಣನ ಮಹತ್ವವನ್ನು ನಾವು, ಭಗವಂತ ನಮಗೆ ತೋರಿಸಿದಂತಹ ಸಂದೇಶದ ಮಹತ್ವವನ್ನು ನಾವು ತಿಳ್ಕೊಳ್ಬೋದು. ಅನೇಕ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೆಲವರು ಮಾಡೋದುಂಟು. ಕೃಷ್ಣ ಕರ್ಣನನ್ನು ಕೊಂದದ್ದು ಸರಿಯೇ? ಒಬ್ಬ ಅಸಹಾಯಕ ಸ್ಥಿತಿಯಲ್ಲಿರುವಾಗ ರಥದ ಚಕ್ರವನ್ನು ರಿಪೇರಿ ಮಾಡ್ತಾ ಇರುವಾಗ ಸ್ವಲ್ಪ ತಾಳು, ನಾನು ರಿಪೇರಿ ಮಾಡಿದ ಮೇಲೆ ನಾನು ಬರ್ತೇನೆ, ಆವಾಗ ನನ್ನನ್ನು ಕೊಲ್ಲು, ಈಗ ಕೊಲ್ಲಬೇಡ ಅಂಥೇಳಿ ಹೇಳಿದಾಗಲೂ ಕೂಡ ಕೃಷ್ಣ ಅರ್ಜುನನಿಗೆ ಇದೇ ಸಕಾಲ, ಅರ್ಜುನ ನೀನು ಕರ್ಣನನ್ನು ಕೊಂದು ಬಿಡು ಅಂತ ಹೇಳಿದ್ದು ಎಷ್ಟು ಸಾಮಾನ್ಯ ಮನುಷ್ಯರಿಗೂ ಕೂಡ ಗೊತ್ತು ಅಸಹಾಯಕ ಸ್ಥಿತಿಯಲ್ಲಿ ಕೊಲ್ಲಬಾರದು. ಹಾಗಿರುವಾಗ ಅಂತಹ ಸ್ಥಿತಿಯಲ್ಲಿ ಹೇಗೆ ಕೊಂದದ್ದು ಎಂಬಂತಹ ಒಂದು ಪ್ರಶ್ನೆಯನ್ನು ಅನೇಕರು ಮಾಡ್ತಾರೆ. ಎಷ್ಟೋ ಜನರಿಗೆ ಹೌದಲ್ವಾ, ಇದಕ್ಕೆಲ್ಲ ಉತ್ತರನೇ ಇಲ್ಲ ಅಂತ ಅನೇಕ ಜನರು ಭಾವಿಸಿದುಂಟು. ಆದರೆ ಕೃಷ್ಣ ಎಷ್ಟು ಮಾರ್ಮಿಕವಾಗಿ ಅವನನ್ನು ಕೊಲ್ತಾನೆ ಹೇಳಿದರೆ, ಈ ಪ್ರಶ್ನೆಯನ್ನು ಕರ್ಣನೇ ಕೇಳ್ತಾನೆ, ನಾವು ಕೇಳಬೇಕಾಗಿಲ್ಲ. ಕರ್ಣನೇ ಕೇಳ್ತಾನೆ, ನನ್ನನ್ನು ಅಸಹಾಯಕ ಸ್ಥಿತಿಯಲ್ಲೇ ನೀನು ಹೇಗೆ ಕೊಲ್ಲಿಸ್ತಿ ಅಂತ ಹೇಳಿ. ಕೃಷ್ಣ ಅಲ್ಲೇ ಉತ್ತರ ಕೊಡ್ತಾನೆ. ಅಭಿಮನ್ಯುವನ್ನು ಹಿಂದಿನಿಂದ ಬಂದು ಆ ಬಾಲಕನ ಕೈ ಕಡಿದೆಯಲ್ವಾ, ಆವಾಗ ನಿನಗೆ ಧರ್ಮಪ್ರಜ್ಞೆ ಎಲ್ಲಿ ಹೋಯಿತು? ಅದೇ ರೀತಿ ದ್ರೌಪದಿ ದೇವಿ ಒಬ್ಬ ಮಹಿಳೆಗೆ ಅವಮಾನ ಆದಾಗ ಸಪೋರ್ಟ್ ಮಾಡಿದೆ ಅಲ್ವಾ, ಆವಾಗ ನಿನಗೆ ಧರ್ಮಪ್ರಜ್ಞೆ ಎಲ್ಲಿ ಹೋಯಿತು? ಆದ್ದರಿಂದ ಅಧಾರ್ಮಿಕರನ್ನು ಧರ್ಮದ ಮಾರ್ಗದಲ್ಲಿ ಕೊಲ್ಲುವುದೇ ಅಧರ್ಮ. ನೀನು ಅಧಾರ್ಮಿಕ, ಧರ್ಮದ ಬಗ್ಗೆ ನಿನಗೆ ಗೌರವವಿಲ್ಲ. ಯಾರಿಗೆ ಧರ್ಮದ ಬಗ್ಗೆ ಗೌರವ ಇಲ್ಲವೋ ಅವರನ್ನು ಧರ್ಮದ ಮಾರ್ಗದಲ್ಲಿ ಕೊಲ್ಲುವುದೇ ಅಧರ್ಮ ಎಂಬುದಾಗಿ ಹೇಳ್ತಾರೆ. ಕರ್ಣನೇ ನಿರುತ್ತರನಾಗಿರ್ತಾನೆ. ಕರ್ಣನಿಗೆ ಉತ್ತರ ಗೊತ್ತಿಲ್ಲ, ಆವಾಗ ಕೃಷ್ಣ ಕೊಲಿಸ್ತಾನೆ. ಕೃಷ್ಣನ ಒಂದು ದೊಡ್ಡ ಮಹತ್ವ ಏನಂದರೆ ಪ್ರತಿಯೊಬ್ಬರನ್ನು ಕೂಡ ಅನಾವರಣಗೊಳಿಸುವುದು, ಪ್ರತಿಯೊಬ್ಬರನ್ನು ಎಕ್ಸ್ಪೋಸ್ ಮಾಡೋದು, ಎಕ್ಸ್ಪೋಸ್ ಮಾಡಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳೋದು. ಇಲ್ಲ ಅಂತೇಳಿ ಹೇಳಿದರೆ ಕೃಷ್ಣನ ಬಗ್ಗೆ ತಪ್ಪು ತಿಳ್ಕೊಳ್ಳೇ ಬರಬಹುದು. ಕೃಷ್ಣ ಪ್ರತಿಯೊಂದು ಹೆಜ್ಜೆಯಲ್ಲಿ ಮಾಡಿದ್ದೇನೆಂದರೆ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ಪ್ರಕಾಶಕ್ಕೆ ತಂದು ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ. ದ್ರೋಣಾಚಾರ್ಯರನ್ನು ಕೊಂದಾಗ ಅಶ್ವತ್ಥಾಮ ಹತಃ ಕುಂಜರಃ ಎಂಬುದಾಗಿ ಸುಳ್ಳು ಹೇಳಿಸಿ ಆ ಸುಳ್ಳಿನ ಮುಖಾಂತರ ಅವರನ್ನು ಕೊಲ್ಲಿಸಿದ ಕೃಷ್ಣ. ಇದು ನ್ಯಾಯವೇ ಅಂತ ಹೇಳಿ ಅನೇಕರು ಕೇಳೋದುಂಟು. ಅದು ಕೂಡ ಎಂಥವನ ಹತ್ರ ಸುಳ್ಳು ಹೇಳಿಸಿದ? ಧರ್ಮರಾಜನ ಹತ್ರ, ಯಾವ ಸತ್ಯಂಭಟ್ಟನ ಹತ್ರ ಸುಳ್ಳು ಹೇಳಿಸಿದ. ಯಾಕಂದರೆ ಬೇರೆ ಯಾರಾದರೂ ಸುಳ್ಳು ಹೇಳಿದರೆ ದ್ರೋಣಾಚಾರ್ಯ ನಂಬಲಿಕ್ಕಿಲ್ಲ ಅಂತ ಹೇಳಿ ಎಂದೂ ಸುಳ್ಳು ಹೇಳದೇ ಇದ್ದಂಥ ಧರ್ಮರಾಜನ ಬಳಿ ಸುಳ್ಳು ಹೇಳಿಸಿದ. ಅವನಾದರೂ ಕೂಡ ಒಳ್ಳೆ ಹೇಳಿದ, ದೇವರು ಹೇಳಿದರೂ ಪರವಾಗಿಲ್ಲ, ನಾನು ಸುಳ್ಳು ಹೇಳುವುದಿಲ್ಲ ಅಂತೇಳಿ ಅಶ್ವತ್ಥಾಮ ಹತ ಅಂತ ಹೇಳಲಾರೆ ಹೇಳಿದ. ಕೊನೆಗೆ ಏನು ಮಾಡಿಸಿದ? ಅಶ್ವತ್ಥಾಮ ಎಂಬಂಥ ಆನೆ ಕೊಲ್ಲಿಸಿ ಈಗಾದರೂ ಹೇಳು ಅಂತ. ಪಾಪ ಅವನು ಅಶ್ವತ್ಥಾಮ ಎಂಬ ಆನೆ ಸತ್ತಿತು ಅಂತೇಳಿ ಪುನಃ ಸತ್ಯವನ್ನೇ ಹೇಳಿದ. ಕೊನೆಗೆ ಕೃಷ್ಣ ಆನೆ ಅಂತೇಳಿ ಹೇಳುವಾಗ ಶಂಕ ಓದಿ ಕೇಳುವವರಿಗೆ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಹತ ಅಂತ ಹೀಗೆ ಕೇಳುವ ಹಾಗೆ ಮಾಡಿ ಕೊಲಿಸಿಬಿಟ್ಟ. ಇದು ಯಾಕೆ? ಕೃಷ್ಣ ಎಷ್ಟು ಉಪಾಯ ಮಾಡಿದ್ದಾನೆ. ನಾವು ಕೃಷ್ಣ ಸುಳ್ಳು ಹೇಳಿಸಿ ಕೊಂದಿಸಿದ ಅಂಥೇಳಿ ನಾವು ಭಾವಿಸ್ತೇವೆ. ಆದರೆ ಕೃಷ್ಣ ಏನು ಮಾಡಿದಂದರೆ ದ್ರೋಣಾಚಾರ್ಯರ ಒಂದು ವ್ಯಕ್ತಿತ್ವ ಎಷ್ಟು ಕೆಳಮಟ್ಟದ್ದು ಎಂಬುದನ್ನು ಎಕ್ಸ್ಪೋಸ್ ಮಾಡಿದ್ದಾನೆ. ಯಾಕೆಂದರೆ ಒಬ್ಬ ಸೇನಾ ನಾಯಕನಾಗಿದ್ದುಕೊಂಡು ನನ್ನ ಮಗ ಸತ್ತರೆ ನಾನು ಸಾಯ್ತೇನೆ ಅಂತೇಳಿ ಒಬ್ಬ ಪ್ರತಿಜ್ಞೆ ಮಾಡ್ತಾನೆ ಹೇಳಿದರೆ ಅವ ಎಂಥ ಸೇನಾ ನಾಯಕ? ಅವನು ಸೇನಾ ನಾಯಕನು ಏನು ಪ್ರತಿಜ್ಞೆ ಮಾಡಬೇಕು? ನನ್ನ ಸೈನ್ಯದ ಕಟ್ಟ ಕಡೆಯ ಸೈನಿಕನ ರಕ್ಷಣೆಯ ಪ್ರಾಣ ರಕ್ಷಣೆಯು ನನ್ನ ಗುರಿ. ನನ್ನ ಸೈನ್ಯದ ಒಬ್ಬೊಬ್ಬ ಇಷ್ಟು ಜನ 11 ಅಕ್ಷೋಹಿಣಿ ಜನ ಸೈನಿಕರು ನನ್ನ ಹಿಂದೆ ಇದ್ದಾರೆ. ಅಷ್ಟು ಜನರಿಗೆ ತಂದೆ ತಾಯಿಗಳಿದ್ದಾರೆ, ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ. ನನ್ನ ಮೇಲೆ ನಂಬಿಕೆಯಿಂದ ಅಷ್ಟು ಜನರು ಬಂದಿದ್ದಾರೆ. ಆದ್ದರಿಂದ ಅವರ ಜೀವ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಹೇಳೋದು ಬಿಟ್ಟು ನನ್ನ ಮಗ ಸತ್ತರೆ ನಾನು ಸಾಯ್ತೇನೆ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಇದೆಂಥ ಸೇನಾ ನಾಯಕ?
ಆದ್ದರಿಂದ ಇವರ ವ್ಯಕ್ತಿತ್ವವನ್ನು ಹೊರಗೆಡಹಿ ಆ ಮೂಲಕ ಅವರನ್ನು ಕೊಲ್ಲಬೇಕು ಎಂಬುದಾಗಿ ಕೃಷ್ಣ ನೇರವಾಗಿ ದ್ರೋಣಾಚಾರ್ಯರನ್ನು ಕೊಲ್ಲಲಿಕ್ಕೆ ಗೊತ್ತಿದ್ದರೂ ಕೂಡ ಅಲ್ಲಿ ಆ ಮುಖಾಂತರ ದ್ರೋಣಾಚಾರ್ಯರ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸಿ, ನೋಡಿ ಇಂಥ ವ್ಯಕ್ತಿ ಇವರನ್ನು ನೇರವಾಗಿ ಕೊಲ್ಲಬೇಕಾ, ಇಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಎಷ್ಟರ ತನಕ ಹೇಳಿದರೆ ದ್ರೋಣಾಚಾರ್ಯರು ಪ್ರತಿಜ್ಞೆ ಎಷ್ಟಂದರೆ, ಮಗ ಸತ್ತಿದ್ದಾನೆ ಅಂತೇಳಿ ನ್ಯೂಸ್ ಬಂದರೆ ಸಾಕು, ಅದು ಫಾಲ್ಸ್ ನ್ಯೂಸು ಪೇಯ್ಡ್ ನ್ಯೂಸು ಅದು ಏನು ಅವರಿಗೆ ಬೇಕಾಗಿಲ್ಲ. ಸತ್ತಿದ್ರೆ ಹೇಗೆ ಸತ್ತ, ಎಲ್ಲಿದೆ ಶವ, ಯಾರು ಕೊಂದದ್ದು, ಇದನ್ನು ವೆರಿಫೈ ಮಾಡದೆ ಅಶ್ವತ್ಥಾಮ ಹತ ಹೇಳಿದ ತಕ್ಷಣ ತಾನು ದೇಹತ್ಯಾಗ ಮಾಡಿಬಿಟ್ರು. ಎಂಥ ಒಂದು ದುರ್ಬಲವಾದಂತಹ ಮನಸ್ಸು ಎಂಬುದನ್ನು ಒಬ್ಬ ಸೇನಾ ನಾಯಕನಿಗೆ ಇರತಕ್ಕಂತಹ ಒಂದು ಜವಾಬ್ದಾರಿ ಏನಿದೆ, ಇದು ಬೇಜವಾಬ್ದಾರಿ ಮನುಷ್ಯ ಅಂತ ಹೇಳಿ ತಿಳಿಸಿ ಅವರನ್ನು ಅದೇ ರೀತಿ ಕೊಲ್ಲಿಸಬೇಕು ಅಂತ ಕೃಷ್ಣ ಮಾಡಿ. ಎಷ್ಟು ತಂತ್ರಗಾರಿಕೆ! ಭೀಷ್ಮಾಚಾರ್ಯರನ್ನು ಮಧ್ಯರಾತ್ರಿಯಲ್ಲಿ ಹೋಗಿ ಅವರ ಡೇರೆಗೆ ಹೋಗಿ ಶಿಬಿರಕ್ಕೆ ಹೋಗಿ ಭೀಷ್ಮಾಚಾರ್ಯರನ್ನು ಕೊಲ್ಲುವುದಕ್ಕೆ ಸಮಾಲೋಚನೆ ಮಾಡ್ತಾರೆ. ಕೆಲವರು ಹೇಳೋದುಂಟು, ಇದು ಎಂಥ ನ್ಯಾಯ, ಶತ್ರು ಪಕ್ಷದ ನಾಯಕನ ಇದಕ್ಕೆ ಮಧ್ಯರಾತ್ರಿ ಹೋಗಿ ಅಲ್ಲಿ ಸಮಾಲೋಚನೆ ಮಾಡೋದು ಹೇಗೆ, ಇದು ಎಂಥ ನ್ಯಾಯ? ಶತ್ರು ವಿರೋಧ ಪಕ್ಷ ನಾಯಕರ ಮನೆಗೆ CM ಹೋಗಿ ನಾವೇನು ಮಾಡೋಣ ನಾಳೆ ಅಂತ ಹೇಳಿ ಮಾತಾಡಿಕೊಂಡು ಬಂದರೆ, ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡಿಕೊಂಡು ಬಂದರೆ ಇದಕ್ಕೇನು ಅರ್ಥ? ಇದು ಮ್ಯಾಚ್ ಫಿಕ್ಸಿಂಗ್ ಅಲ್ಲ, ಇದು ಸರಿಯಾ ಎಂಬುದಾಗಿ ಅನೇಕರು ಕೇಳ್ತಾರೆ. ಆದರೆ ನಾವು ಕೃಷ್ಣನನ್ನು ಪ್ರಶ್ನೆ ಮಾಡ್ತೇವೆ. ಭೀಷ್ಮಾಚಾರ್ಯರ ಹತ್ರ ಹೋಗಿ ಕೃಷ್ಣ ನಮಸ್ಕಾರ ಮಾಡಿ ಕೂರ್ತಾನೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಯಾಕೆ ಬಂದಿ ಅಂತೇಳಿ. ಕೃಷ್ಣ ಹೇಳ್ತಾನೆ, ಏನಿಲ್ಲ, ಸ್ವಲ್ಪ ನಿಮ್ಮ ಹತ್ರ ಅಡ್ವೈಸ್ ತಗೊಳ್ಳೋಣ, ನಿಮ್ಮನ್ನು ಹೇಗೆ ಕೊಲ್ಲೋದು ಅಂತ ಒಂದು ಅಡ್ವೈಸ್ ತಗೊಳ್ಳೋಣ. ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಕೊಲ್ಲೋದು ಹೇಗೆ ಅಂತ. ನೋಡಿ, ಕೃಷ್ಣ ಮಾಡಿದ ತಪ್ಪು ಹೇಳ್ತೀರಲ್ಲ, ಆದರೆ ಎದುರಿನವನು ಭೀಷ್ಮಾಚಾರ್ಯ ತಕ್ಷಣ ಹೇಳಿಬಿಟ್ರಲ್ಲ, ಶಿಖಂಡಿಯನ್ನು ಎದುರು ಬಿಟ್ಟು ನನಗೆ ಕೊಲ್ಲಿ ಅಂತ. ಅದನ್ನು ಯಾಕೆ ನೀವು ಹೇಳೋದಿಲ್ಲ? ಒಬ್ಬ ಸೇನಾ ನಾಯಕನಾಗಿ ಇದ್ದುಕೊಂಡು ತನ್ನ ವಿರೋಧಿಗೆ ತನ್ನನ್ನು ಹೇಗೆ ಮುಗಿಸುವುದು ಅಂತ ಹೇಳಿಕೊಟ್ಟದ್ದೇ ಇವರು. ಅದು ತಪ್ಪು, ಇದು ತಪ್ಪು. ಆದ್ದರಿಂದ ಭೀಷ್ಮಾಚಾರ್ಯರು ಕೂಡ ಒಳಗಡೆ ನಮಗೆ ಫೇವರ್ ಆಗೇ ಇದ್ದಾರೆ, ಅವರು ಒಳ್ಳೆಯವರೇ. ಆದ್ದರಿಂದ ನಾನು ಕೇಳಿದ್ದು ತಪ್ಪಲ್ಲ, ಅವರು ಹೇಳಿದ್ದು ತಪ್ಪು, ಇದನ್ನು ಗುರುತಿಸಿ ಅವರು ಹೇಳಿದ್ದಕ್ಕೋಸ್ಕರ ನಾನು ಕೊಂದೆ. ಇದು ಯಾಕೆ ಮಾಡಿದ ಹೇಳಿದರೆ, ಅರ್ಜುನನಿಗೆ ಒಂದು ಅಳುಕಿತ್ತು, ನಾನು ಹಿರಿಯರನ್ನು ಹೇಗೆ ಕೊಲ್ಲುವುದು ಅಂತ. ಅದಕ್ಕೆ ಅರ್ಜುನನಿಗೆ ಏನು ಮಾಡ್ದ, ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ನೀನು ಕೊಲ್ಬೋದು ಅಂತ ಹೇಳಿ. ಅರ್ಜುನನಿಗೇನೆ ಭೀಷ್ಮಾಚಾರ್ಯನ ಕೊಲ್ಲಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಗುರು ಹಿರಿಯರ ಪರ್ಮಿಷನ್ ಬಂದಿದೆ, ಇದು ಗುರು ಆಜ್ಞಾ, ಆದರೆ ಗುರು ಆಜ್ಞೆ ಇದ್ದರೆ ನೀನು ಕೊಲ್ಲಬಹುದು ಅಂತ. ಅದಕ್ಕೋಸ್ಕರ ಹೀಗೆ ಮಾಡಿದೆ. ಹೀಗೆ ಕೃಷ್ಣ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಪ್ರತಿಯೊಂದನ್ನು ಕೂಡ ವ್ಯಕ್ತಿತ್ವವನ್ನು ಬೆಳಕಿಗೆ ತಂದು ಆ ಮೂಲಕ ಮಾಡಿಸ್ತಾರೆ. ಆದ್ದರಿಂದ ಕೃಷ್ಣನ ಸಂದೇಶ ಏನು ಹೇಳಿದರೆ, ಪ್ರತಿಯೊಂದು ಕೂಡ ಅನಾವರಣ ಆಗಬೇಕು. ಅರ್ಜುನನಿಗೂ ಕೂಡ ಇಡೀ ಗೀತೆಯ ಉಪದೇಶ ನಡೆಯಿತು. ಕೃಷ್ಣ ಹೇಳ್ಬೋದಿತ್ತು, ಯುದ್ಧ ಮಾಡೋದಿಲ್ಲ ಅಂದರೆ ಮಾಡದೆ ಎಲ್ಲಿ ಹೋಗ್ತೀಯ, ರಟ್ಟೆ ಹಿಡಿದು ಮಾಡಿಸ್ತೇನೆ, ಎಲ್ಲಿ ಹೋಗ್ತಿ, ನೀನೇ ಎಲ್ಲ ನಿರ್ಧಾರ ಮಾಡಿದವನು, ಈಗ ರಣರಂಗದಿಂದ ನೀವು ವಾಪಸ್ಸು ಹೋಗ್ತೀನಿ ಅಂತೇಳಿ ಹೇಳಿದ್ರೆ ಕೂರು ಇಲ್ಲಿ, ನಾನು ಯುದ್ಧ ಮಾಡು ಅಂತೇಳಿ ಕೃಷ್ಣನಿಗೆ ಹೇಳ್ಬೋದಿತ್ತು. ಎಲ್ಲ ಅಧಿಕಾರವಿತ್ತು. ಭಗವಂತನಾಗಿ ಅರ್ಜುನ, ನೀನು ಎಲ್ಲಿ ವಾಪಸ್ಸು ಹೋಗ್ತಿ, ಎಲ್ಲ ಮದುವೆ ಮಂಟಪಕ್ಕೆ ಬಂದಾಗಿದೆ, ಎಲ್ಲ ಇನ್ನೇನು ದಾರ ಎರೆಯಬೇಕಾಗಿದೆ, ಈ ಹುಡುಗಿ ನನಗೆ ಬೇಡ ನಾನು ಹೋಗ್ತೇನೆ ಅಂತೇಳಿ ಹೇಳಿದರೆ ಏನು ಮಾಡ್ತೇವೆ? ದೊಡ್ಡ ಕುರುಕ್ಷೇತ್ರ ಆಗಿಬಿಡ್ತದೆ, ಗಲಾಟೆ ಆಗಿಬಿಡ. ಕೃಷ್ಣನೇ ಹೇಳ್ಬೋದು, ಎಲ್ಲಿ ಹೋಗ್ತೀನಿ ನೀನು, ಮೊದಲೇ ಹೇಳ್ಬೋದಿತ್ತಲ್ಲ, ಮೊದಲೆಲ್ಲ ಯುದ್ಧ ಮಾಡೋಣ ಅಂತೇಳಿ ಹೇಳಿ ಈಗ ಬೇಡ ಅಂತೇಳಿ ಹೇಳ್ತಾ ಇದ್ದೆಲ್ಲ, ಇದು ಯಾಕೆ ಅಂತ. ಆದರೆ ಕೃಷ್ಣ ಹಾಗೆ ಮಾಡಲೇ ಇಲ್ಲ. ಕೃಷ್ಣ ಇಡೀ ಅರ್ಜುನನಿಗೆ ಎಲ್ಲ ವಿಚಾರಗಳನ್ನು ಹೇಳಿ ಅವನ ಒಳಗಿನಿಂದಲೇ ನಾನು ಯುದ್ಧ ಮಾಡ್ತೇನೆ ಅಂತೇಳಿ ಬರೋ ಹಾಗೆ ಮಾಡ್ತೇನೆ. ಕರಿಷ್ಯೇ ವಚನಂ ತವ ನಷ್ಟು ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂ ತವ, ನನ್ನ ಮೋಹ ಎಲ್ಲ ಹೋಯಿತು, ಇನ್ನು ನಾನೇ ಮಾಡ್ತೇನೆ. ಕೃಷ್ಣ ನೀನು ಯುದ್ಧ ಮಾಡು ಅಂತೇಳಿ ಹೇಳಲೇ ಇಲ್ಲ. ವಿಮೃಶ್ಯೈತದ ಶೇಷೇಣ ಯಥೇಚ್ಛಸಿ ತಥಾಕರು. ಕೃಷ್ಣ ಹೇಳಿದ್ದೇನೆಂದರೆ, ವಿಮರ್ಶೆ ಮಾಡು, ಆಮೇಲೆ ನಿನಗೆ ಯಾವುದು ಸರಿ ಅಂತ ತೋರ್ತದೋ ಆ ತರಹ ಮಾಡು ಅಂತೇಳಿ ಹೇಳ್ತಾನೆ ಹೊರತು, ನಾಳೆ ದಿವಸ ಕೃಷ್ಣ ಬಲಾತ್ಕಾರದಿಂದ ಅರ್ಜುನನಿಂದ ಯುದ್ಧ ಮಾಡಿಸಿದ, ಅವನು ಪ್ರೆಷರ್ ಹಾಕಿದ ಅಂತೇಳಿ ಬರಬಾರ್ದು. ನಂದೇನು ಪ್ರೆಷರ್ ಇಲ್ಲ, ನೀನು ಯುದ್ಧ ವಿಮರ್ಶೆ ಮಾಡು, ನಿನಗೆ ಸರಿ ಅಂತೇಳಿ ಹೇಳಿದರೆ ನೀನು ಮಾಡು. ಆದ್ದರಿಂದ ಅವನ ಬಾಯಲ್ಲೇ ಕರಿಷ್ಯೇ ವಚನಂತವ ಅಂತೇಳಿ ಬರೆಸಿ ಆಮೇಲೆ ಯುದ್ಧ ಮಾಡಿದ. ಕೃಷ್ಣ ಪ್ರತಿಯೊಬ್ಬರನ್ನು ಕೂಡ ಅವರ ಒಳಗಿನ ವ್ಯಕ್ತಿತ್ವವನ್ನು ಅದನ್ನು ಅರಳಿಸಿ ಆಮೇಲೆ ಅವರನ್ನು ಉದ್ಧಾರ ಮಾಡೋದು, ನಾಶ ಮಾಡೋದು. ಆದ್ದರಿಂದ ಪ್ರತಿಯೊಂದಕ್ಕೂ ಕೂಡ ಜಸ್ಟಿಫಿಕೇಷನ್ ತೋರಿಸಿಕೊಂಡು ಕೃಷ್ಣ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇಂಥೆಲ್ಲ ರಾಜನೀತಿಯನ್ನು
ಕೃಷ್ಣ ಅನುಸರಿಸಿದ್ದಾನೆ. ಆದ್ದರಿಂದ ಶ್ರೀಕೃಷ್ಣನ ರಾಜನೀತಿ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ ಹಾಗೆ ಜಗತ್ತಿನಲ್ಲಿ ಅತ್ಯಂತ ಟಾಪ್, ಇದಕ್ಕಿಂತ ಅನಂತರ ಇನ್ನೊಂದು ರಾಜನೀತಿಯೇ ಇಲ್ಲ. ಆದ್ದರಿಂದ ರಾಜನೀತಿ ಶಾಸ್ತ್ರಕ್ಕೂ ಕೂಡ ಪಠ್ಯಪುಸ್ತಕ ಭಗವದ್ಗೀತೆ, ಮ್ಯಾನೇಜ್ಮೆಂಟಿಗೂ ಪಠ್ಯಪುಸ್ತಕ ಭಗವದ್ಗೀತೆ. ಇವತ್ತು ಎಕಾನಮಿ ಅರ್ಥಶಾಸ್ತ್ರಕ್ಕೂ ಕೂಡ ಪಠ್ಯಪುಸ್ತಕ ಅದು ಭಗವದ್ಗೀತೆ. ಮುಮುಕ್ಷುಗಳಿಗೂ ಕೂಡ ಪಠ್ಯಪುಸ್ತಕ ಅದು ಭಗವದ್ಗೀತೆ. ಆದ್ದರಿಂದ ಕೃಷ್ಣನ ಒಂದು ವ್ಯಕ್ತಿತ್ವವನ್ನು ನಾವು ನೋಡಬೇಕಾದರೆ ಭಗವದ್ಗೀತೆಯ ಮುಖಾಂತರ ನಾವು ನೋಡಬಹುದು. ಆದ್ದರಿಂದ ಕೃಷ್ಣನಿಗೆ ಸಂತೋಷವಾಗತಕ್ಕಂತಹ ಕೆಲಸ, ತನ್ನನ್ನು ಅರ್ಥ ಮಾಡಿಕೊಳ್ಳತಕ್ಕಂಥವರು ಭಕ್ತ ಇದ್ದರೆ ಕೃಷ್ಣ ಅದಕ್ಕೆ ಸಂತೋಷ ಪಡ್ತಾನೆ. ಅದನ್ನೇ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಎಲ್ಲ ಇದೆಯಂತೆ, ತಾನು ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ ಎಲ್ಲ ಇದೆ. ಆದರೆ ಒಂದೇ ಒಂದು ಬೇಸರ ಅಂದರೆ ಇದನ್ನು ತಿಳ್ಕೊಳ್ಳೋರು ಯಾರೂ ಇಲ್ಲ. ನಮಗೆ ಈಗ ಎಲ್ಲ ಬಿರುದು ಬಂದಿದೆ, ಎಲ್ಲ ಡಾಕ್ಟರೇಟು ಅದು ಇದೆಲ್ಲ ಬಂದಿದೆ. ಆದರೆ ಅದು ಜನರಿಗೆ ಗೊತ್ತಾದರೆ ಮಾತ್ರ ಅದರಲ್ಲಿ ಸಂತೋಷ. ಇಲ್ಲ ಅಂತ ಹೇಳಿದ್ರೆ ಏನು ಸಂತೋಷ? ಒಳ್ಳೆ ಡ್ರೆಸ್ ಮಾಡಿಕೊಳ್ತೇವೆ, ಒಳ್ಳೆ ಆಭರಣ, ಹೊಸ ಹೊಸ ಜ್ಯುವೆಲ್ರಿ, ವಜ್ರ ಎಲ್ಲ ಹಾಕ್ಕೊಂಡಿರ್ತೇವೆ. ಅದನ್ನೆಲ್ಲ ಡ್ರೆಸ್ ಮಾಡಿ ಹೋಗಿ ಹಾಗೆ ಮಲಗಿಬಿಟ್ರೆ ಏನು ಉದ್ದೇಶ? 4 ಸಲ ಆಚೀಚೆ ಹೋಗಬೇಕು, 10 ಜನ ಕೇಳಬೇಕು ಇದು ಎಲ್ಲಿಂದ ಎಲ್ಲಿರುತ್ತೆ. ಅದೆಲ್ಲ ಡ್ರೆಸ್ ಮಾಡಿಕೊಂಡು ಹೋಗಿ ಮಲಗಿ ಹಾಯಾಗಿ ನಿದ್ರೆ ಮಾಡಿಬಿಟ್ರೆ ಅಷ್ಟು ಡ್ರೆಸ್ ಮಾಡಿದ್ದಕ್ಕೆ ಏನು ಉದ್ದೇಶ? ಭಗವಂತ ಹೇಳ್ತಾನೆ, ನನಗೆಲ್ಲ ಇದೆ, ಆದರೆ ಯಾರೂ ತಿಳ್ಕೊಳ್ಳೋರಿಲ್ಲ, ಇದೇ ಬೇಜಾರು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಯಾರು ನನ್ನನ್ನು ಸರಿಯಾಗಿ ತಿಳ್ಕೊಳ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರು ಅಂತ ಹೇಳಿ. ಆದ್ದರಿಂದ ಕೃಷ್ಣನಿಗೆ ಪ್ರಿಯವಾದದ್ದು ಜ್ಞಾನ, ಭಗವಂತನ ಜ್ಞಾನ, ಕೃಷ್ಣನ ಮಹತ್ವವನ್ನು ತಿಳ್ಕೊಂಡಾಗ ಕೃಷ್ಣನಿಗೆ ನಮ್ಮ ಮೇಲೆ ವಿಶೇಷವಾದಂತಹ ಪ್ರೀತಿ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಕೃಷ್ಣನ ಒಂದು ಮಹತ್ವವನ್ನು ತಿಳ್ಕೊಳ್ಳತಕ್ಕಂತಹ, ಬೇರೆ ಬೇರೆ ದೃಷ್ಟಿಯಲ್ಲಿ ತಿಳ್ಕೊಳ್ಳತಕ್ಕಂತಹ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಎಂಬುದಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಸಾಮಾನ್ಯವಾಗಿ ನಾವು ಕೃಷ್ಣ ಜನ್ಮಾಷ್ಟಮಿ ದಿವಸ ಹರಿಕತೆ ಅಥವಾ ಪುರಾಣಗಳು, ಕೃಷ್ಣನ ಲೀಲೆಯನ್ನು ಹೇಳತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳೋದುಂಟು. ಈ ಬಾರಿ ನಾವು ಶ್ರೀಕೃಷ್ಣನನ್ನು ಅನಲೈಸ್ ಮಾಡತಕ್ಕಂತಹ, ಕೃಷ್ಣನನ್ನೇ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು. ಅದರಿಂದ ಕೃಷ್ಣನಿಗೆ ಅತ್ಯಂತ ಪ್ರಿಯ ಎಂಬಂತಹ ಉದ್ದೇಶದಲ್ಲಿ ನಾವು ಚಕ್ರವರ್ತಿ ಸೂಲಿಬೆಲೆಯವರನ್ನು ಇವತ್ತು ಇಲ್ಲಿಗೆ ನಾವು ಆಹ್ವಾನಿಸಿದ್ದೇವೆ. ಅವರು ಬಂದು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅವರು ಎಲ್ಲ ತಿಳ್ಕೊಂಡಿದ್ರು. ಇವತ್ತು ಪೊಲಿಟಿಕ್ಸ್ ಬಗ್ಗೆ ಅವರು ಹೇಳ್ತಾರಂತ, ಆದರೆ ಅವರು ಕೃಷ್ಣನನ್ನು ಯಾವ ರೀತಿ ಪೊಲಿಟಿಕ್ಸ್ಗೆ ಗುರು ಅಂತ ಹೇಳಿ ತೋರಿಸಿಕೊಟ್ಟದ್ದು ಕೆಲವರು ಕೇಳಿದರು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಸೂಲಿಬೆಲೆಯವರದ್ದು ಬೇಕಾಗಿರಲಿಲ್ಲ, ಇವತ್ತೇನಾದರೂ ಬೇರೆ ಇರ್ಬೋದಿತ್ತು. ಅವರು ಬರೀ ಪೊಲಿಟಿಕ್ಸಿದ ಬಗ್ಗೆ ಬೇರೆ ಸಮಯದಲ್ಲಿ ನಾವು ಕೇಳ್ಬೋದು, ಆದರೆ ಈ ಸಮಯದಲ್ಲಿ ಅವ್ರದ್ದು ಬೇಕಾಗಿರಲಿಲ್ಲ ಅಂತ ಕೆಲವರು ಕೇಳಿದರು. ಆದರೆ ಅವರು ಕೃಷ್ಣನ ಬಗ್ಗೆ ಇವತ್ತು ರಾಜನೀತಿಗೂ ಕೂಡ ಹೇಗೆ ಅವನ ಮಾರ್ಗದರ್ಶಕ ಎಂಬುದನ್ನು ಅತ್ಯಂತ ಒಂದು ಸುಂದರವಾಗಿ ಇವತ್ತಿನ ಸಮಕಾಲೀನ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಅವರು ಅದನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಜನ್ಮಾಷ್ಟಮಿಯ ದಿವಸ ಹೊಸ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟದ್ದಕ್ಕೆ ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರ ಮುಖಾಂತರ ದೇಶಪ್ರೇಮ, ದೇವಪ್ರೇಮ ರಹಿತವಾದದ್ದು ದೇಶಪ್ರೇಮ ಅಲ್ಲ. ಆದ್ದರಿಂದ ಮನುಷ್ಯನಿಗೆ ಬೇಕಾದದ್ದು ದೇವಪ್ರೇಮ ಮತ್ತು ದೇಶಪ್ರೇಮ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ದೇವಪ್ರೇಮವೂ ಇಲ್ಲ, ದೇಶಪ್ರೇಮ ಇಲ್ಲ, ಬರೇ ದೇಹಪ್ರೇಮ. ನಮ್ಮ ದೇಹಕ್ಕೆ ಏನು ಬೇಕೋ ಅದರದ್ದ ಬಗ್ಗೆನೇ, ಫ್ಯಾಷನ್ ಬಗ್ಗೆನೇ ನಾವು ಆಲೋಚನೆ ಮಾಡ್ತೇವೆ ಹೊರತು ದೇಶವೂ ಬೇಡ, ನಮಗೆ ದೇವರೂ ಬೇಡ ಎಂಬಂಥ ಸ್ಥಿತಿಯಲ್ಲಿದ್ದೇವೆ. ಅಂತಹ ಒಂದು ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರವರು ಅನೇಕ ನೂರಾರು ಸಂಖ್ಯೆಯಲ್ಲಿ ಬಂದು ನಮ್ಮನ್ನು, ಸಮಾಜವನ್ನು ತಿದ್ದಲಿಕ್ಕೆ, ಸರಿ ಮಾಡಲಿಕ್ಕೆ ಅವಶ್ಯಕತೆ ಇದೆ. ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಅವರಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟು ಅವರ ಮುಖಾಂತರ ಎಲ್ಲೆಡೆ ಜಾಗೃತಿಯನ್ನು, ದೈವಪ್ರೇಮದ ಜಾಗೃತಿ, ದೇಶಪ್ರೇಮದ ಜಾಗೃತಿಯನ್ನು ಮಾಡಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೇಳಿಕೊಳ್ತಾ ಇದ್ದೇನೆ. ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಚಿಂತಕರಾದ ಸೂಲಿಬೆಲೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಶ್ರೀಮಠದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳ್ತಾ